ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಗರ್ಭಿಣಿಯರಲ್ಲಿ ಬಿ ಅಥವಾ ಬ್ಲಡ್ ಪ್ರೆಷರ್ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ದೇಹದಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಮಹಿಳೆಯರಿಗೆ ಆಗುವಂಥ ಬದಲಾವಣೆಗಳಾಗಿರ್ಬೋದು. ಈ ಟೈಮಲ್ಲಿ ಹಾರ್ಮೋನ್ಸ್ಗಳು ತುಂಬ ಚೇಂಜಸ್ ಆಗುತ್ತೆ. ಅವಳು ಮೊದಲಿಗಿಂತ ಈ ಟೈಮಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇರುತ್ತೆ. ಅವಳ ಆರೋಗ್ಯದಲ್ಲಾಗಿರ್ಬೋದು, ಅವಳ ಮನಸ್ಥಿತಿಯಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ತಮ್ಮ ದಿನನಿತ್ಯದ ಏನು ಒಡನಾಟ ಇದೆ ಅಥವಾ ಅವಳು ಊಟ ಮಾಡೋದಿರ್ಬೋದು, ಅವಳ ಆಹಾರ, ಆಚಾರ, ವಿಚಾರ, ಅವಳು ಯೋಚನೆ ಮಾಡೋ ದಿಕ್ಕಿರ್ಬೋದು, ಪ್ರತಿಯೊಂದು ಕೂಡ ಇದರಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅವಳನ್ನು ಎಷ್ಟು ಕಂಟ್ರೋಲಾಗಿ ಇಟ್ಕೋತಾಳೋ, ಅವಳು ಕೋಪವನ್ನು ಅವಳು ಎಷ್ಟು ಕಂಟ್ರೋಲಾಗಿ ಇಟ್ಕೋತಾಳೋ ಅದ್ರ ಮೂಲಕ ಕೂಡ ಬಿ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ಅವಳು ಆದಷ್ಟು ಮನೆಯಲ್ಲಿ ಆಯಿಲ್ ಫುಡ್ ಆಗಿರಬಹುದು ಅಥವಾ ಜಂಕ್ ಫುಡ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಹೊರಗಡೆಯಿಂದ ಬಂದು ತಿನ್ನೋದು. ಬರೀ 9 ಮಂತ್ಸ್ ನೀವು ಆದಷ್ಟು ಒಳ್ಳೊಳ್ಳೆ ಫುಡ್ಡು ಪ್ರತಿಯೊಂದನ್ನು ಅಷ್ಟೇ ಆರೋಗ್ಯವಾಗಿ ಇರೋದನ್ನ ನೋಡ್ಕೋಬೇಕು. ಒಂದು 9 ಮಂತ್ಸ್ ಅಷ್ಟೇ. 9 ಮಂತ್ಸ್ ನೀವು ಯಾವ ರೀತಿ ಕ್ಯಾರಿ ಮಾಡ್ತೀರಾ ಅನ್ನೋದ್ರ ಮೂಲಕ ನಿಮ್ಮ ಮಗು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆದಷ್ಟು ನೀವು ಈ ಟೈಮಲ್ಲಿ ವ್ಯಾಯಾಮ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಮತ್ತು ವಾಕಿಂಗ್ ಮಾಡಬೇಕು. ನಿಮ್ಗೆ ಯಾರೇ ಆಗಿರಲಿ, ಯಾರ ಜೊತೆನಾರು ಆಗಲಿ, ಡೈಲಿ ಇಷ್ಟವರಂತ ವಾಕಿಂಗ್ ಮಾಡು, ಮೆಡಿಟೇಷನ್ ಮಾಡೋದ್ರ ಮೂಲಕ ನಿಮ್ಮ ಬಿ ಆರೋಗ್ಯವಾಗಿರುತ್ತೆ ಮತ್ತು ನೀವು ಕಂಟ್ರೋಲ್ ಕೂಡ ಬರ್ತೀರಾ. ಮತ್ತು ಮನೆಯಲ್ಲೇ ಸುಲಭವಾಗಿ ಮನೆ ಮದ್ದುಗಳು ಯಾವ್ಯಾವ್ದಿದೆ ಅಂದರೆ ಆದಷ್ಟು ಈ ಫುಡ್ಗಳು ಚೆನ್ನಾಗಿ ತಿನ್ನಿ. ದಾಳಿಂಬೆ ರಸ ಅಥವಾ ದಾಳಿಂಬೆ ಹಣ್ಣನ್ನು ಚೆನ್ನಾಗಿ ತಿನ್ನಬೇಕು. ಈ ಟೈಮಲ್ಲಿ ತಿನ್ನೋದ್ರ ಮೂಲಕ ನಿಮ್ಮ ಬಿ ನಿಜವಾಗ್ಲೂ ಕಂಟ್ರೋಲಿಗೆ ಬರುತ್ತೆ. ನಿಮ್ಮ ನಿಜ ದಾಳಿಂಬೆ ಹಣ್ಣು ಸಿಗ್ತಾ ಇಲ್ಲ ಅಂದರೆ ದಾಳಿಂಬೆ ರಸ, ದಾಳಿಂಬೆ ಹಣ್ಣು ಕೆಲವೊಬ್ರಿಗೆ ತಿಂದ ತಕ್ಷಣ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥವರು ಮಿಷಿನ್ ಇದೆಯಲ್ಲ, ಅಥವಾ ಜ್ಯೂಸ್ ಮಿಷಿನ್ ಬರುತ್ತಲ್ಲ, ಅದರಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಕುಡೀರಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಿಮ್ಮ ಮಾರ್ನಿಂಗ್ 10 o'clock ಒಂದ್ಸತಿ ಜ್ಯೂಸ್ ಕುಡಿದ್ರೆ ಮತ್ತು ಊಟ ಆದಮೇಲೆ ಕೂಡ 1 ಗ್ಲಾಸ್ ಕುಡಿಬೋದು. ಡೈಲಿ 2 ಗ್ಲಾಸ್ ಆಗುತ್ತಲ್ಲ, ಬ್ಲಡ್ ಕೂಡ ಹೈ ಆಗುತ್ತೆ, ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತೀವಿ. ದಾಳಿಂಬೆ ಹಣ್ಣನ್ನು ದಯವಿಟ್ಟು ಹೆಚ್ಚಾಗಿ ಬಳಸಿ. ಮತ್ತು ತುಳಸಿ ಎಲೆ ಕೂಡ ಬಿ ಪಿನ ಕಂಟ್ರೋಲಿಗೆ ಬರೆಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 2 ಎಲೆ ತಿಂದ್ಬಿಟ್ಟು ಅದಾದಮೇಲೆ 1 ಗ್ಲಾಸ್ ನೀರು ಕುಡೀರಿ. ಅಥವಾ ನಿಮಗೆ ಊಟ ಆದಮೇಲೆ ಒಂದು 4 o'clock ಅಥವಾ 5 o'clockಗೆ ಒಂದು 2 ಎಲೆ, ದಿನಕ್ಕೆ 2 ರಿಂದ 5 ಎಲೆ ತಿನ್ನೋದ್ರ ಮೂಲಕ ನಿಮ್ಮ ಬಿ ಪಿನ ಕಂಟ್ರೋಲಿಗೆ ಬರ್ಬೋದು ಗರ್ಭಿಣಿಯರು. ಮತ್ತು ಇದಿಷ್ಟೇ ಅಲ್ಲದೆ ಖರ್ಜೂರನ ದಿನಕ್ಕೆ 2 ರಿಂದ 5 ಖರ್ಜೂರನ ಬಳಸಬೇಕು ಗರ್ಭಿಣಿ ಸ್ತ್ರೀಯರು. ನಿಮಗೆ ತುಂಬ ಹೀಟ್ ಆಗ್ತಿದೆ ಅಂದರೆ 2 ಸಾಕು. ಮಾರ್ನಿಂಗ್ ಒಂದು, ನೈಟ್ ಒಂದು ತಿನ್ನಿ. ಆಗಲಿಲ್ಲ ಅಂದ ಸಂದರ್ಭದಲ್ಲಿ ನಿಮ್ಮ ಬಾಡಿ ಕೂಲ್ ಇದೆ ಅಂದರೆ ಬೆಳಗ್ಗೆ 2 ಮತ್ತು ಮಧ್ಯಾಹ್ನ 1, ನೈಟ್ 2 ತಿನ್ನಿ. ತುಂಬ ಕಂಟ್ರೋಲಿಗೆ ಬರುತ್ತೆ. ಖರ್ಜೂರ ಕೂಡ ಹೌದು, ಬ್ಲಡ್ ಪ್ರೆಷರ್ನ ಕಂಟ್ರೋಲಿಗೆ ತರುತ್ತೆ. ಮತ್ತು ನೀವು ಏನೇ ಮಾಡಿದ್ರೂ ನಿಮಗೆ ಬಿ ಪಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ನೀವು ಹೆಚ್ಚಾಗಿ ಉಪ್ಪನ್ನು ಬಳಸ್ತಾ ಇದ್ದೀರಾ ಅಂತ ಅರ್ಥ. ಉಪ್ಪನ್ನು ಜಾಸ್ತಿ ಸಾಲ್ಟ್ ಯೂಸ್ ಮಾಡಬಾರ್ದು. ಮತ್ತು ಉಪ್ಪಿನಕಾಯಿನೂ ಕೂಡ ಹೆಚ್ಚು ಬಳಸಬೇಡಿ ಈ ಟೈಮಲ್ಲಿ. ಆಲ್ರೆಡಿ ನಿಮ್ಗೆ ಬಿ ಪಿ ಇರುತ್ತೆ, ಇದರಲ್ಲಿ ಆಲ್ರೆಡಿ ಉಪ್ಪು ಜಾಸ್ತಿ ಹಾಕಿರೋದ್ರಿಂದ ನಿಮಗೆ ಬ್ಲಡ್ ಪ್ರೆಷರ್ ಮತ್ತೆ ಜಾಸ್ತಿ ಆಗುತ್ತೆ. ಮಗುವಿನ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳು ಕಾಣಿಸುತ್ತೆ. ಮತ್ತು ಅತಿ ಹೆಚ್ಚಾಗಿ ಹುಳಿಯಾಗಿರುವಂಥದ್ದು ಅಂದರೆ ಹುಳಿ ಮಜ್ಜಿಗೆ ತಿನ್ನೋದು, ಅಥವಾ ಈ ಹುಣಸೆ ಹಣ್ಣನ್ನು ಹೆಚ್ಚಾಗಿ ಬಳಸಿರುವಂಥ ಯಾವುದೇ ಪದಾರ್ಥಗಳಿರ್ಬೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ರಾತ್ರಿ ಮಾಡಿರುವಂಥ ಯಾವುದೇ ಪದಾರ್ಥಗಳಾಗಿರಲಿ, ಅನ್ನ ಆಗಿರಲಿ, ಸಾಂಬಾರಾಗಿರಲಿ, ಏನೇ ಆಗಿರೋ ದಯವಿಟ್ಟು ಯೂಸ್ ಮಾಡಿಬಿಡಿ. ಮಾರ್ನಿಂಗ್ ನೀವು ಏನು ಮಾಡ್ಕೋತೀರಾ ಅದನ್ನೇ ತಿನ್ನಿ. ಮತ್ತು ನೀವು ಮಧ್ಯಾಹ್ನ ಏನು ಮಾಡ್ಕೋತೀರಾ ಅದನ್ನೇ ತಿನ್ನಿ. ಬಿಸಿ ಹಾಕ್ತೀನಿ ಏನೇ ತಿಂದರು ಅಂದರೆ ತುಂಬ ಬಿಸಿ ಅಲ್ಲ, ಮಾಮೂಲಿ ಆವಾಗ ಬೆಚ್ಚಗಿದ್ರೆ ಓಕೆ, ಅದನ್ನು ತಿನ್ನಿ. ರಾತ್ರಿ ಮಾಡಿರುವಂಥದ್ದನ್ನು ಬೆಳಗ್ಗೆ ತಿನ್ನೋದು, ಅದನ್ನ ಮತ್ತೆ ಮಧ್ಯಾಹ್ನ ತಿನ್ನೋದು, ಇವೆಲ್ಲ ಗುಡ್ ಹ್ಯಾಬಿಟ್ಸ್ ಅಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದನ್ನು ನಿಜವಾಗ್ಲೂ ಕೇಳಿ ಅನುಸರಿಸ್ಬೇಕು, ಅದೇ ಒಳ್ಳೆಯದು. ಇಲ್ಲಾಂದರೆ ನಿಮಗೂ ಆರೋಗ್ಯಕ್ಕೆ ಹಾನಿಕರ, ನಿಮ್ಮ ಮಗುಗೂ ಕೂಡ ಹಾನಿಕರ ಅಂತ ಹೇಳ್ತೀನಿ. ಒಂದು 9 ಮಂತ್ಸ್ ನೀವು ಕಷ್ಟಪಟ್ಟರೆ ನಿಮ್ಮ ಮಗು ಆರೋಗ್ಯ ಕೂಡ ಅಷ್ಟೇ ಬೆಟರ್ ಆಗಿರುತ್ತೆ ಅಲ್ವಾ. ಕೇವಲ 9 ತಿಂಗಳು ತಾಯಿ ಹೇಗಿರ್ತಾಳೋ ಅದ್ರ ಮೂಲಕ ಕೂಡ ತನ್ನ ಮಗು ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಬಾಣಂತಿಯರು ಅಷ್ಟೇ ಅದೇ ಥರ ಕಟ್ಟುನಿಟ್ಟಾಗಿದ್ದರೆ ಬಾಣಂತಿಯರು ನಿಮ್ಮ ಮಗು ಕೂಡ ಆರೋಗ್ಯವಾಗಿ ಚೆನ್ನಾಗಿರುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಸ್ವಲ್ಪ ಹೆಲ್ತ್ ಚೆನ್ನಾಗಿಲ್ಲದೆ ಇರೋ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಲಿ ಮಾಮೂಲಿ ಕೇಳಿಸ್ತಾ ಇದೆ, ವಾಯ್ಸ್ ಏನು ನಾಯ್ಸಿ ಆಗಿಲ್ಲ, ಕರೆಕ್ಟಾಗಿ ನಮ್ಗೆ ಅರ್ಥ ಆಗ್ತಿದೆ ಅಂದರೆ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಷ್ಟೊಂದು ಜನ ಕಳಿಸ್ತಾ ಇದ್ರಿ ನನಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ರಿಪ್ಲೈ ಮಾಡ್ತಾ ಇಲ್ಲ ನಮಗೆ ಕಮೆಂಟ್ಸ್ ಅಂತ. ನನಗೆ ಕಮೆಂಟ್ಸ್ಗಳು ಜಾಸ್ತಿ ಕಮೆಂಟ್ಸ್ ಬಂದಾಗ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕಾಣಿಸಲ್ಲ. ನಾನು ಒಂದಷ್ಟು ವೀಡಿಯೋಗಳನ್ನ ಚೆಕ್ ಮಾಡ್ತಾ ಇದ್ದೀನಿ, ಅಲ್ಲಿ ನಾನು ಯಾವುದಕ್ಕೆ ರಿಪ್ಲೈ ಮಾಡಿಲ್ಲ ಅದಕ್ಕೆ ರಿಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಮತ್ತೆ ಮತ್ತೆ ಕ್ವಶನ್ ಕಳಿಸಿ ದಯವಿಟ್ಟು. ನನಗೆ ಕಮೆಂಟ್ಸ್ಗಳು ಬರಲಿಲ್ಲ, ನಂಗೆ ಕಾಣಿಸ್ಲಿಲ್ಲ ಅಂದರೆ ಡ್ಯಾಶ್ ಬೋರ್ಡಲ್ಲಿ ನಾನು ಕಳ್ಸೋಕ್ಕಾಗಲ್ಲ. ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಬೇಕು ಅಂದರೆ ಇನ್ನೊಂದು ಸತಿ ಕಮೆಂಟ್ಸ್ ಕಳಿಸಿರಿ, ನಾನು ರಿಪ್ಲೈ ಮಾಡ್ತೀನಿ. ಆದಷ್ಟು ಬೇಗ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.